ಲೆಮನ್ ಮೊಸರನ್ನ ನೀವು ವಾರಕ್ಕೆ 2 ಬಾರಿ ಹಚ್ಚಿ. ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹಾಗೂ ಹೊಸ ಕೂದಲು ಬರುತ್ತೆ. ಈ ಥರ ವಿಡಿಯೋಸ್ ನಾನು ಈಗ ಟ್ರೆಂಡಿಂಗಲ್ಲಿ ಇದೆ ಆ್ಯಂಡ್ ನಾನು ಆ್ಯಂಟಿ ಡ್ಯಾಂಡ್ರಫ್ ಸೊಲ್ಯೂಷನ್ಸ್ ಬಗ್ಗೆ ನೋಡ್ತಾ ಇದ್ದೆ. ಸೊ ಕರ್ಡ್ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ, ಬಿಕಾಸ್ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಪ್ರೋಬಯೋಟಿಕ್ಸ್ ಇರುತ್ತೆ. ಸೊ ಸ್ಕ್ಯಾಲ್ಪ್ ಮೈಕ್ರೋಬಿಯಮ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣಿನ ಜೊತೆ ಕೊಬ್ಬರಿ ಎಣ್ಣೆ ಹಚ್ಚಿ ತಲೆಗೆ ಮಸಾಜ್ ಮಾಡಿದ್ರೆ ಡ್ಯಾಂಡ್ರಫ್ ನಿಧಾನವಾಗಿ ಕಮ್ಮಿ ಆಗುತ್ತೆ, ತಲೆ ಕೂದಲು ಆರೋಗ್ಯವಾಗಿ ನ್ಯಾಚುರಲ್ ಶೈನ್ ಜೊತೆಗೆ ಹೊಳೆಯುತ್ತೆ. ಲೆಮನ್ ಎಲ್ಲರೂ ಅದನ್ನು ಸ್ಕಿನ್ನಿಗೂ ಯೂಸ್ ಮಾಡ್ತಾರೆ, ಸ್ಕ್ಯಾಲ್ಪಿಗೂ ಯೂಸ್ ಮಾಡ್ತಾರೆ. ಪ್ಲೀಸ್ ಅ ಬಿಗ್ ನೋ ಟು ಲೆಮನ್. ನಾನು ಬೇವಿನ ರಸ ನನ್ನನ್ನ ನೀವು ನಿಮ್ ತಲೆಗೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗುತ್ತೆ, ನಿಮ್ ತಲೆ ಚರ್ಮ ಆರೋಗ್ಯವಾಗಿರುತ್ತೆ. ನೀಮ್ ಲೀವ್ಸ್ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ, ಆಂಟಿ ಫಂಗಲ್ ಪ್ರಾಪರ್ಟಿ. ಹಾಗಾಗಿ ಅದನ್ನು ನಾವು ಯೂಸ್ ಮಾಡ್ಬೋದು. ಇಚ್ಚಿಂಗೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ. ನಮಸ್ಕಾರ, ನಾನು ಅಲೋವೆರಾ ಜೆಲ್. ತಾಜಾ ಅಲೋವೆರಾ ಜೆಲ್ ಅನ್ನು ನೇರವಾಗಿ ಸ್ಕ್ಯಾಲ್ಪ್ ಹಾಗೂ ಕೂದಲುಗಳಿಗೆ ಹಚ್ಚಿ 30 ನಿಮಿಷಗಳ ಕಾಲ ಬಿಡಿ, ನಂತರ ತೊಳೆಯಿರಿ. ಕೂದಲಿಗೆ ತೇವಾಂಶ ಹಾಗೂ ಹೊಳಪನ್ನು ನೀಡುತ್ತೇನೆ. ಅಲೋವೆರಾ ಜೆಲ್ಲನ್ನು ಎಲ್ಲರೂ ಮನೆಯಲ್ಲಿ ಬೆಳಿತೀವಿ. ಸೊ ಎಲ್ಲರೂ ಅದನ್ನು ಸ್ಕಿನ್ನಿಗೂ ಯೂಸ್ ಮಾಡ್ತಾರೆ, ಸ್ಕ್ಯಾಲ್ಪಿಗೂ ಯೂಸ್ ಮಾಡ್ತಾರೆ. ಆ್ಯಂಡ್ ಇದೂ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಟು ಕಂಟ್ರೋಲ್ ಡ್ಯಾಂಡ್ರಫ್, ಬಿಕಾಸ್ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುತ್ತೆ. ಆ್ಯಂಡ್ ಇಚ್ಚಿಂಗೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ. ಬಟ್ ಏನೇ ನಿಮ್ಮದು ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಇದ್ರೂ ಪ್ಲೀಸ್ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಪ್ರಾಪರ್ ರೆಮಿಡಿ ತೊಗೊಳೋದು ಒಳ್ಳೆಯದು.